ರೆಡಿ ಆಗಿದ್ದೀವಿ ಫೈನಲಿ. ಇವಾಗ ಹೊರಡ್ತಾ ಇದ್ದೀವಿ. ಊಟ ಆಯಿತು ನೋಡಿ. ನಮ್ಮ ಮಾಮ, ನಮ್ಮ ಅಜ್ಜಿ ಆ್ಯಂಡ್ ಅತ್ತೆ, ಪಾಪು, ಮುದ್ದು. ಅತ್ತೆ ಬರಲ್ಲ, ನಾವು ಇಷ್ಟು ಜನ ಇವಾಗ ಹೊರಟಿದ್ದೀವಿ. ಓಕೆ ಗೈಸ್, ಬಾಯ್ ಅಂತೀರ ನಾನು. ಬಾಯ್ ಬಾಯ್ ಬಾಯ್. ಬಂಗಾರಿ ಇತ್ತ ಟಾಟಾ ಬಾಯ್. ನಿದ್ದೆ ಮಾಡಿ ಹೆಂಗೆ ಎದ್ದೇನೆ ಅದಕ್ಕೊಮ್ಮೆ. ಗೈಸ್ ಮಧ್ಯರಾತ್ರಿ 1 ಗಂಟೆ. ಇವಾಗ 1 ಗಂಟೆಗೆ ನಾವು ಕರೆಕ್ಟಾಗಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಗೈಸ್ ನಾವು ಬೋರ್ಡಿಂಗ್ ಪಾಸ್ ಎಲ್ಲ ಇಸ್ಕೊಂಡಾಯ್ತು. ಈಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಟರ್ಮಿನಲ್ 1ನಲ್ಲಿ. ಎಸ್, ನಾನಿವಾಗ ರಿವೀಲ್ ಮಾಡೋಣ ಅಂತ ಇದ್ದೀನಿ. ರಿವೀಲ್ ಮಾಡೋಣ ಎಲ್ಲಿ ಹೋಗ್ತಿದ್ದೀವಿ ಅಂತ. ಈಗ ನಾವು ಹೋಗ್ತಾ ಇರೋದು ಕಾಮಾಖ್ಯ ಟೆಂಪಲ್ಗೆ. ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದ್ದೀವಿ? ಏರ್ಪೋರ್ಟಲ್ಲಿ ಇದ್ದಾರೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು. ಬಂದು ಇಳಿದಿದ್ದೆಲ್ಲ ಗೊತ್ತಿಲ್ವಾ ಗೈಸ್? ಇದು ಫ್ಲಾಪ್ಡ್ ಶೋ ಅಂತ ಅನಿಸ್ತಾರೆ. ಪಾಪುಗೆ ಚಳಿ ಚಳಿ ಆಗ್ತಿದೆ. ಆಲ್ರೆಡಿ ಮಧ್ಯರಾತ್ರಿ ಆಗ್ಬಿಟ್ಟೈತೆ. ನಿದ್ದೆನೂ ಇಲ್ಲ, ಜೋರು ನಿದ್ದೆ. ಕಣ್ಣಲ್ಲಿ ಹಿಂಗೆ ಕಾರಲ್ಲಿ ಬರ್ಬೇಕಾದ್ರೆ ಜೋರು ನಿದ್ದೆ ಬರ್ತಿತ್ತು. ಮಲಗೋಕ್ಕಾಗಲ್ಲ ಬಿಡು. ಫ್ಲೈಟಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಷ್ಟೆ. ಗೈಸ್ ಹೆಂಗೆ ಗೊತ್ತಾ, ದಿಸ್ ಇಸ್ ಮೈ ಫಸ್ಟ್, ನಂದು ಒಬ್ಳದೇ ಅಲ್ಲ, ಅಜ್ಜಿದು, ಪಾಪುದು, ನಂದು, ಮುದ್ದುದು, 4 ಜನದ್ದು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಇವನಂತೂ ಹೈಪರ್ ಆಕ್ಟಿವ್ ಆಗಿಬಿಟ್ಟಿದ್ದಾನೆ. ನಿದ್ದೆ ಇಲ್ಲದೆ ಸುಮ್ಮನೆ ಕಿರಿಸ್ತಾ ಇದ್ದಾನೆ, ಹೆಂಗೋ ಆಡ್ತಾ ಇದ್ದಾನೆ. ಕೆಂದ ಎಲ್ಲಿ ಬಂದಿದೆ ಮಗನೆ? ಎಲ್ಲಿ ಬಂದಿದೆ ರಜ? ಏರ್ಪೋರ್ಟಿಗೆ ಬರೋ ಮುಂಚೆ ಎಲ್ಲರೂ ಒಂದು ಟ್ರೈನಿಂಗ್ ತಗೊಂಡು ಬನ್ನಿ, ಯಾವುದಕ್ಕೂ ಬೇಕಾಗುತ್ತೆ. 101 ರೂಲ್ಸ್ ಇದೆ. ಎಸ್, ನಾವು ಇವಾಗ ಚೆಕ್ ಇನ್ ಆದ್ವಿ. ನಾವು ಇವಾಗ ಏನಾಗಿದ್ದು ಸೆಕ್ಯೂರಿಟಿ ಚೆಕ್ ಆಯ್ತಲ್ಲ, ನಮಗೀಗ ಜಸ್ಟ್ ಸೆಕ್ಯೂರಿಟಿ ಚೆಕ್ಕಿಂಗ್ ಆಯಿತು. ಒಳಗೆ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ ನಮಗೆ. ಬಟ್ ಏನು ಅಂತಂದರೆ, ನಾನು ಲಾಂಚ್ ಆಕ್ಸೆಸ್ ಇರ್ಬೋದು ನಮ್ಮ ಕಾರ್ಡ್ಗೆ ಅಂತ, ಬಿಕಾಸ್ ಅದು ಕಾರ್ಡ್ ಮೇಲೆ ಬರ್ದಿತ್ತು ಲಾಂಚ್ ಆಕ್ಸೆಸ್ ಇದೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಲಾಂಚ್ ಆಕ್ಸೆಸ್ ಇಲ್ಲ ಅಂತಿದ್ರು. ಅದು ಏನಾದರೂ ಇತ್ತು ಅಂತಂದರೆ ನಾವು ಅಲ್ಲೋಗಿ ರಿಲ್ಯಾಕ್ಸ್ ಮಾಡ್ಬೋದಿತ್ತು. ಇಟ್ಸ್ ಓಕೆ, ಫಸ್ಟ್ ಟೈಮ್ ಬಂದಿರೋದಲ್ವಾ, ನೆಕ್ಸ್ಟ್ ಟೈಮ್ ಲಾಂಚ್ ಆಕ್ಸೆಸ್ ಇರೋ ಕಾರ್ಡ್ ತೊಗೊಂಡು ಬರ್ತೀನಿ. ಮತ್ತೆ 3 ಅವರ್ ಮುಂಚೆ ಇರಬೇಕಂತೆ ಲಾಂಚ್ ಆಕ್ಸೆಸ್ ತೊಗೊಳಕ್ಕೆ. ಇವಾಗ ಡಿಪಾರ್ಚರ್ ಟೈಮಿಂದ 3 hours ಪ್ರಿಯರ್ ಇರಬೇಕು ಅಂತ ಹೇಳಿದ್ರು. ಈಗ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಹೆಂಗೆ ನೋಡ್ತಾ ಇದ್ದೀವಿ ಹೆಂಗಿದೆ ಏರ್ಪೋರ್ಟ್ ಏನು ಅಂತ. ಟರ್ಮಿನಲ್ 2 ಹೋಗೋಕ್ಕಾಗುತ್ತಾ ಟರ್ಮಿನಲ್ 2ಗೆ? ಒಳಗೆ ಹೋಗೋಕ್ಕಾಗಲ್ಲ ಬಿಡಿ, ಆಧಾರ್ ಕಾರ್ಡ್ ಅದು ಇದೆಲ್ಲ ತೊಗೊಂಡು ಹೋಗ್ಬೇಕಲ್ಲ. ಓಕೆ, ನಮ್ಮ ಜೊತೆ ನನ್ನ ಮಗನೂ ಎದ್ದು ಕೂತಿದ್ದಾನೆ. ಪಾಪ ಅವನಿಗೂ ಜೋರು ನಿದ್ರೆ ಆದ್ರೂ ಅವನು ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಒಂದು ಕಾಫಿಗೆ ಎಷ್ಟು ಗೊತ್ತಾ? ಒಂದು ಕಾಫಿಗೆ ಎಷ್ಟು ಗೊತ್ತಾ? 200 ರೂಪಾಯಿ ಅಷ್ಟೇ. 250 ರೆಗ್ಯುಲರ್. ಲಾರ್ಡ್ಸ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ. ಅಯ್ಯೋ, ನಾವು ಇಷ್ಟು ಕಮ್ಮಿ ರೇಟಿನ ಕಾಫಿ ಕುಡಿಯಲ್ಲಪ್ಪ. ಅದಕ್ಕೆ ಬೇಡ ಅನ್ಕೊಂಡು ಮುಂದಕ್ಕೆ ಬಂದ್ವಿ. ಗೈಸ್ ಏನು ಗೊತ್ತಾ, ನಾವಿವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಧ್ಯರಾತ್ರಿ 3 ಗಂಟೆಗೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂದರೆ ರಾಮೇಶ್ವರಂ ಕೆಫೆಗೆ. ನನಗಿದೆ 3 ಗಂಟೆಗೆ ತಿಂದು, ನನಗೆ ಅಭ್ಯಾಸ ಇದೆ 3 ಗಂಟೆಗೆ ತಿಂದು, ಬಿಕಾಸ್ ನಾನು ನೈಟ್ ಶಿಫ್ಟ್ ಮಾಡ್ತಿದ್ದಲ್ಲ, ಆವಾಗ ಹೊಟ್ಟೆ ಹಸಿತಿತ್ತು, ಬಂದು ತಿಂತಾ ಇದ್ದೆ ಮನೆಗೆ ಬಂದಾಗ. ಆ್ಯಂಡ್ ಇವಾಗ ಟ್ರೈ ಮಾಡೋಣ. ಇಷ್ಟೊತ್ತಲ್ಲಿ ಬರೋದು ಫಸ್ಟ್ ಟೈಮ್ ತಿಂತಾ ಇರೋದವರು. ಆ್ಯಂಡ್ ಇಲ್ಲಿ ಏರ್ಪೋರ್ಟಲ್ಲಿ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಹೇಗಿರುತ್ತೆ ಅಂತ. ಎಸ್ಪೆಷಲಿ ಇದು ನಾವು ಬಂದಿರೋದು ರಾಮೇಶ್ವರಂ ಕೆಫೆ, ಬೆಂಗಳೂರಲ್ಲಿ ಫೇಮಸ್ಸು. ನಾನು ಒಂದ್ಸಲ ರಾಮೇಶ್ವರಂ ಕೆಫೆಲಿ ತಿಂದಿಲ್ಲ, ನಾನು ಏರ್ಪೋರ್ಟಲ್ಲಿ ತಿನ್ನೋಂಥ ಸಿಚುವೇಶನ್ ಸಿಕ್ಕಿದೆ. ಬರೋದು ಕೂಡ ಬೆಂಗಳೂರಲ್ಲಿ ಸುಮಾರು ವರ್ಷ ಇದ್ದರು, ಬಟ್ ಅವ್ರು ರಾಮೇಶ್ವರಂ ಕೆಫೆ ಇಡ್ಲಿ ತಿಂದಿರಲಿಲ್ಲ. ಸೊ ನಾವು ಟ್ರೈ ಮಾಡ್ತಿದ್ವಿ. ಫಸ್ಟು ಬಿಸಿಬೇಳೆ ಬಾತು ಆ್ಯಂಡ್ ಇಡ್ಲಿ ತೊಗೊಂಡ್ವಿ, ಗೀ ಪುಡಿ ಇಡ್ಲಿ. 2 ಫಿಲ್ಟರ್ ಕಾಫಿ ತೊಗೊಂಡಿದ್ವಿ.
ಪಾಪುಗೆ ಅಂದ್ಬಿಟ್ಟು ಇಡ್ಲಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಸ್ಪೆಷಲ್ ಇಡ್ಲಿ. ಪಾಪುಗೆ ಅವರೇ ಕೊಟ್ಟರು, ಸೋಸು ನಾವೇನವ್ರು ಕೇಳೇ ಇರಲಿಲ್ಲ. ಇಡ್ಲಿ ತುಂಬ ಚೆನ್ನಾಗಿದೆ, ಅಂದರೆ ಎಕ್ಸ್ಟ್ರಾಡಿನರಿ ಅಂತ ಹೇಳಲ್ಲ, ಮಾಮೂಲಿ ಇಡ್ಲಿನೇ. ಆ್ಯಂಡ್ ಬಿಸಿಬೇಳೆಬಾತ್ ಅಂತ ನಾನು ಚೆನ್ನಾಗಿದೆ, ಬಟ್ ನನಗೆ ನಮ್ಮ ಅತ್ತೆ ಮಾಡ್ತಾರೆ ಅದು ಚೆನ್ನಾಗಿದೆ. ಹೊರಗಡೆ ಪರವಾಗಿಲ್ಲ, ಓಕೆ. ಆ್ಯಂಡ್ ಕಾಫಿ ಟ್ರೈ ಮಾಡಿದೆ, ಫಿಲ್ಟರ್ ಕಾಫಿ ಇದು. ಪ್ರೈಸ್ ನಾರ್ಮಲ್ ಆಗಿದೆ. ಗೈಸ್, ನಮಗೆ ಗೇಟ್ ನಂಬರ್ 2 ಇಂದ ಒಳಗೆ ಬಿಟ್ಟರು. ಅಲ್ಲಿ ನಾವು ಬೋರ್ಡಿಂಗ್ ಪಾಸ್ನೆಲ್ಲ ಸ್ಕ್ಯಾನ್ ಮಾಡಿ ವೆರಿಫೈ ಮಾಡಿಸಿ ಒಳಗೆ ಜೆಟ್ ಬ್ರಿಡ್ಜಿಂದ ಒಳಗೆ ಬರ್ತಿದ್ವಿ. ಶಾಲೋ ಪ್ಯಾಸೇಜ್ ಇದೆಯಲ್ಲ, ಇದಕ್ಕೆ ಜೆಟ್ ಬ್ರಿಡ್ಜ್ ಅಂತ ಕರೀತಾರೆ. ಇಲ್ಲಿಂದ ನಾವು ಫ್ಲೈಟ್ನ ಬೋರ್ಡ್ ಮಾಡ್ಬೋದು. ಸೊ ನೋಡಿ ಯಾವ ಥರ ಇದೆ. ನಮಗಂತೂ ಫಸ್ಟ್ ಟೈಮ್ ಫ್ಲೈಟ್ನ ಹತ್ತುತ್ತಾ ಇದ್ದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂತಂದರೆ, ತುಂಬ ಹೆಂಗಿರುತ್ತೋ ಏನು ಅಂತ ಫುಲ್ ಎಕ್ಸೈಟ್ಮೆಂಟು. ಯಾವ ಥರ ಎಷ್ಟು ಭಯ ಅಂತೂ ಸಖತ್ ಭಯ ಇತ್ತು ಫಸ್ಟ್ ಟೈಮು ಹತ್ತೋದು ಅಂದ್ಬಿಟ್ಟು. ಎದ್ರುಕೊಂಡು ಹೋಗ್ತಾ ಇದ್ವಿ, ಏನೂ ಗೊತ್ತಿಲ್ಲ ನಮಗೆ. ಫಸ್ಟ್ ಟೈಮ್ ಏರ್ಪೋರ್ಟ್ ನೋಡಿದ್ದು. ನಿಮ್ಗೆ ಏನು ಅನಿಸ್ತಿದೆ ಕೂತಿರೋದಕ್ಕೆ? ಏರೋಪ್ಲೇನ್ ಕೂತಿದ್ದೀನಿ ಅನಿಸ್ತಿದ್ಯಾ ಅಥವಾ ಮಾಮೂಲಿ ಬಸ್ಸಲ್ಲಿ ಕೂತಿದ್ದೀನಿ ಅನಿಸ್ತಿದ್ಯಾ, ಏರೋಪ್ಲೇನ್ ಕೂತಿದ್ದೀನಿ ಅನಿಸ್ತಿದ್ಯಾ? ಬಸ್ ಇತ್ತಲ್ಲ ನಾವು ಬಂದಿದ್ವಿ, ಗಣೇಶ್ ಬಸ್ಸು. ನಾನೇನು ಫ್ಲೈಟಲ್ಲಿ ಕೂತಿದ್ದೀನಿ ಅಂತ ಈಗ ಸದ್ಯಕ್ಕೆ ಫೀಲ್ ಆಗ್ತಾ ಇಲ್ಲ. ಇನ್ನೂ ಟೇಕ್ ಆಫ್ ಆಗಿಲ್ಲ, ಜಸ್ಟ್ ಕೂತ್ಕೋತಾ ಇದ್ದೀವಿ. ಮಾಮೂಲಿ ಇದೆಯಪ್ಪ, ನನಗಂತೂ ಐರಾವತ ಬಸ್ಸು ಸ್ವಲ್ಪ ಅಗಲವಾಗಿದೆ ಅಂತ ಅನಿಸ್ತಿದೆ ಇದಕ್ಕಿಂತ. ಓಕೆ, ನೋಡೋಣ ಹಿಂಗೆ ಟೇಕ್ ಆಫ್ ಆಗ್ಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ.